ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 8 ನ್ಯಾಯಾಂಗ ಅನ್ನೋ ಪಾಠವನ್ನು ನೋಡ್ತಾ ಇದ್ದೀವಿ. ಇದು ಹಿಂದಿನ ತರಗತಿಯಲ್ಲೂ ಸಹ ನೋಡಿದ್ವಿ, 7ನೇ ಕ್ಲಾಸಲ್ಲೂ ಸಹ ಈ ನ್ಯಾಯಾಂಗ ಅನ್ನೋ ಪಾಠವನ್ನು ನೋಡಿದ್ವಿ. ಓಕೆ, ನೆಕ್ಸ್ಟ್ ನೋಡೋಣ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಓಕೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಹೆಚ್ಚು ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ಅಮೆರಿಕದಂತೆ ಕೇಂದ್ರ ಹಾಗೂ ಪ್ರಾಂತ್ಯಗಳಿಗೆ ಪ್ರತ್ಯೇಕ ನ್ಯಾಯಾಲಯಗಳಿರದೆ ಸಮಸ್ತ ರಾಷ್ಟ್ರಕ್ಕೆ ಒಂದೇ ನ್ಯಾಯಾಂಗ ವ್ಯವಸ್ಥೆ ಜಾರಿಯಲ್ಲಿದೆ. ನೋಡಿ, ಅಮೆರಿಕದಲ್ಲಿ ಕೇಂದ್ರ ಹಾಗೂ ರಾಜ್ಯಗಳಿಗೆ ಪ್ರತ್ಯೇಕವಾದ ನ್ಯಾಯಾಂಗ ವ್ಯವಸ್ಥೆ ಇದೆ, ಆದರೆ ನಮ್ಮ ಭಾರತದಲ್ಲಿ ಆ ರೀತಿಯಾಗಿಲ್ಲ. ರಾಷ್ಟ್ರಕ್ಕೆ ಒಂದೇ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಜಾರಿಯಲ್ಲಿದೆ. ನಮ್ಮ ನ್ಯಾಯಾಂಗವು ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ಸ್ವತಂತ್ರವಾಗಿದೆ. ನೋಡಿ, ಇಡೀ ರಾಷ್ಟ್ರಕ್ಕೆ ಒಂದೇ ನ್ಯಾಯಾಂಗ ವ್ಯವಸ್ಥೆ ಇದೆ ಅಂತ ಅಂದಾಗ ಹೈಕೋರ್ಟ್ ಇದೆಯಲ್ಲ ಅಂತ ಕೇಳಬಹುದು. ಹೈಕೋರ್ಟು ಇತರ ನ್ಯಾಯಾಲಯಗಳು ಈ ಸರ್ವೋಚ್ಚ ನ್ಯಾಯಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತವೆ. ಸೊ ಹಾಗಾಗಿ ಇಡೀ ರಾಷ್ಟ್ರಕ್ಕೆ ಒಂದೇ ನ್ಯಾಯಾಂಗ ವ್ಯವಸ್ಥೆ ಜಾರಿಯಲ್ಲಿದೆ. ಉಚ್ಚ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯದ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಓಕೆ, ಸಂವಿಧಾನ, ಶಾಸನಗಳು, ಸಂಪ್ರದಾಯ ಹಾಗೂ ಪೂರ್ವ ನಿದರ್ಶನಗಳು ನ್ಯಾಯ ನಿರ್ಣಯಗಳಿಗೆ ಆಧಾರಗಳಾಗಿವೆ. ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರದ ಅತ್ಯುನ್ನತ ನ್ಯಾಯಾಲಯವಾಗಿದೆ. ಇದರ ತೀರ್ಪು ಅಂತಿಮವಾಗಿರುತ್ತೆ. ನೋಡಿ, ನಮ್ಮಲ್ಲಿ ಭಾರತದಲ್ಲಿ ಏನು ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ ನ್ಯಾಯಾಂಗ ವ್ಯವಸ್ಥೆ. ಹಾಗೆ ಉಚ್ಚ ಮತ್ತು ಅಧೀನ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯದ ನಿಯಂತ್ರಣದಲ್ಲಿ ಬರ್ತವೆ. ಸಂವಿಧಾನ, ಶಾಸನಗಳು, ಸಂಪ್ರದಾಯ ಹಾಗೂ ಪೂರ್ವ ನಿದರ್ಶನಗಳು ಏನು ಈ ನ್ಯಾಯ ನಿರ್ಣಯವನ್ನು ಕೊಡೋದ್ರಲ್ಲಿ ಆಧಾರಗಳಾಗಿದ್ದಾವೆ. ಓಕೆ, ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರದ ಅತ್ಯುನ್ನತ ನ್ಯಾಯಾಲಯವಾಗಿದೆ. ಇದರ ತೀರ್ಪು ಅಂತಿಮವಾಗಿರುತ್ತೆ. ನೋಡಿ, ಅಧೀನ ನ್ಯಾಯಾಲಯಗಳು ಏನಾದರೂ ತೀರ್ಪು ಕೊಟ್ಟಾಗ ಅದರಿಂದ ನಮಗೆ ತೃಪ್ತಿ ಆಗಿಲ್ಲ ಅಂತಂದಾಗ ಹೈಕೋರ್ಟ್ಗೆ ಹೋಗ್ಬೋದು. ಹೈಕೋರ್ಟಲ್ಲೂ ನೀಡಿದ ತೀರ್ಪು ನಮಗೆ ತೃಪ್ತಿ ಆಗಿಲ್ಲ ಅಂತಂದಾಗ, ನಮಗೆ ಸಮಂಜಸ ಅನಿಸ್ಲಿಲ್ಲ ಅಂತಂದಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು. ಸರ್ವೋಚ್ಚ ನ್ಯಾಯಾಲಯ ಕೂಡ ಕರೆಕ್ಟಾಗಿ ತೀರ್ಪು ಕೊಟ್ಟಿಲ್ಲ ನಮಗೆ ಅಂತ ಅಂದ್ಕೊಂಡು ಬೇರೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯವೇ ಅತ್ಯುನ್ನತ ನ್ಯಾಯಾಲಯವಾಗಿರೋದ್ರಿಂದ ಇದು ಕೊಡೋ ತೀರ್ಪು ಅಂತಿಮವಾಗಿರುತ್ತೆ. ಓಕೆ, ಸರ್ವೋಚ್ಚ ನ್ಯಾಯಾಲಯವು ಸಂಸತ್ತಿನ ಕಾಯ್ದೆಯ ಮೂಲಕ ಜನವರಿ 28, 1950 ಅಸ್ತಿತ್ವಕ್ಕೆ ಬಂದಿತು. ಇದು ಕೇಳಿದ್ದಾರೆ ನೋಡಿ, ಸರ್ವೋಚ್ಚ ನ್ಯಾಯಾಲಯ ಯಾವಾಗ ಅಸ್ತಿತ್ವಕ್ಕೆ ಬಂತು? ಜನವರಿ 28, 1950 ಅಸ್ತಿತ್ವಕ್ಕೆ ಬರುತ್ತೆ. ಇದು ನವದೆಹಲಿಯಲ್ಲಿದೆ. ಈ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಪ್ರಸ್ತುತ ಮುಖ್ಯ ನ್ಯಾಯಾಧೀಶರನ್ನೊಳಗೊಂಡು 34 ಮಂದಿ ನ್ಯಾಯಾಧೀಶರಿದ್ದಾರೆ. ಇದು ಸಹ ಕೇಳಿದ್ದಾರೆ. ಪ್ರಸ್ತುತ ಎಷ್ಟು ಜನ ನ್ಯಾಯಾಧೀಶರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ. ಪ್ರಸ್ತುತ ಮುಖ್ಯ ನ್ಯಾಯಾಧೀಶರನ್ನು ಕೂಡ ಒಳಗೊಂಡು 34 ಜನ ನ್ಯಾಯಾಧೀಶರು ಇದ್ದಾರೆ. ಮುಖ್ಯ ನ್ಯಾಯಾಧೀಶರನ್ನ ಹೊರತುಪಡಿಸಿ ಅಂತ ಕೇಳಿದಾಗ 33 ಅಂತ ಹೇಳಬೇಕು. ಇಲ್ಲಿ ಕರೆಕ್ಟಾಗಿ ಕ್ವಶನ್ನ ಅಬ್ಸರ್ವ್ ಮಾಡಬೇಕು. ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡು ಅಂತ ಕೇಳಿದಾಗ 34, ಮುಖ್ಯ ನ್ಯಾಯಾಧೀಶರನ್ನ ಹೊರತುಪಡಿಸಿ ಅಂತ ಕೇಳಿದಾಗ 33 ನೋಡಿ. ಓಕೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ನೋಡಿ. ಎಲ್ಲದಕ್ಕೂ ಒಂದು ಅರ್ಹತೆ ಇದೆ. ಅಂದರೆ ಯಾವ ವ್ಯಕ್ತಿ ಯಾವ ಹುದ್ದೆಯನ್ನು ಪಡೆಯೋದಕ್ಕೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಭಾರತದ ಪ್ರಜೆಯಾಗಿರಬೇಕು. ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಪಕ್ಷ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಹಾಗೆ ಅದು ಆಗಿಲ್ಲ ಅಂತಂದರೆ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಇನ್ನೊಂದು, ರಾಷ್ಟ್ರಾಧ್ಯಕ್ಷರ ಅಭಿಪ್ರಾಯದಲ್ಲಿ ಅವರು ನ್ಯಾಯ ತಜ್ಞರಾಗಿರಬೇಕು. ಈ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕು ಅಂದರೆ. ಓಕೆ, ನೆಕ್ಸ್ಟು ನೇಮಕಾತಿ, ಅಧಿಕಾರಾವಧಿ ಮತ್ತು ಪದಚ್ಯುತಿ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಹಾಗೂ ಇತರ ನ್ಯಾಯಾಧೀಶರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ.
ಹಾಲಿ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಲ್ಲಿ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನ ಮುಂದಿನ ಮುಖ್ಯ ನ್ಯಾಯಾಧೀಶರ ಹುದ್ದೆಗೆ ಶಿಫಾರಸು ಮಾಡ್ತಾರೆ. ಹಾಲಿ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಲ್ಲಿ ಅತ್ಯಂತ ಹಿರಿಯರ ಇರ್ತಾರಲ್ಲ ಅಂಥ ನ್ಯಾಯಾಧೀಶರನ್ನ ಮುಖ್ಯ ನ್ಯಾಯಾಧೀಶರನ್ನಾಗಿ ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ. ಈ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ಇತರ ನ್ಯಾಯಾಧೀಶರನ್ನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಹಾಗೂ 4 ಜನ ಹಿರಿಯ ನ್ಯಾಯಮೂರ್ತಿಗಳನ್ನೊಳಗೊಂಡ ಕೊಲಿಜಿಯಂನ ಶಿಫಾರಸಿನ ಮೇರೆಗೆ ಹಾಗೂ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ನೋಡಿ, ಹಾಲಿ ಮುಖ್ಯ ನ್ಯಾಯಾಧೀಶರು ನೆಕ್ಸ್ಟ್ ಮುಖ್ಯ ನ್ಯಾಯಾಧೀಶರು ಯಾರಾಗಬೇಕು ಅಂತೇಳಿ ಶಿಫಾರಸು ಮಾಡ್ತಾರೆ, ಅಂಥವ್ರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಆದರೆ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕಲ್ಲ, ಆಗ 4 ಜನ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ 4 ಜನ ಹಿರಿಯ ನ್ಯಾಯಮೂರ್ತಿಗಳನ್ನು ಒಳಗೊಂಡು ಒಂದು ಕೊಲಿಜಿಯಂ ಇರುತ್ತೆ. ಆ ಕೊಲಿಜಿಯಂನ ಶಿಫಾರಸಿನ ಮೇರೆಗೆ ಹಾಗೂ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ಇತರ ನ್ಯಾಯಾಧೀಶರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಇವರ ನಿವೃತ್ತಿ ವಯಸ್ಸು 65. ನೋಡಿ, ಇದೇನು ನಾನು ಇಷ್ಟೆಲ್ಲ ಪಾಯಿಂಟ್ಸ್ ಹೇಳ್ತಾ ಇದ್ದೀನಲ್ಲ, ಇದೆಲ್ಲನೂ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ, ಹಾಗೆ ಯಾರು ಶಿಫಾರಸು ಮಾಡ್ತಾರೆ ಅಂತ ಕೇಳಿದ್ರು. ಕೊಲಿಜಿಯಂ ಅಂದರೆ ಏನು, ಅದರಲ್ಲಿ ಯಾರು ಇರ್ತಾರೆ, ಈ ಥರ ಎಲ್ಲ ಕೇಳಿದ್ದಾರೆ. ಕೊಲಿಜಿಯಂನಿಂದ ಯಾರು ನೇಮಕ ಆಗ್ತಾರೆ, ಹಾಗೆ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಎಲ್ಲನೂ ಸಹ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ನೋಡಿ. ಇವರ ನಿವೃತ್ತಿ ವಯಸ್ಸು ಎಷ್ಟು? 65. ಆದರೆ ಅದಕ್ಕೂ ಮುಂಚೆ ಇವರು ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ನೀಡಬಹುದು. ತಮ್ಮ ಅಧಿಕಾರದಲ್ಲಿ ಮುಂದುವರಿಯೋದಕ್ಕಾಗೋದಿಲ್ಲ ಅಂತ ಅವ್ರಿಗೆ ಅನಿಸಿದಾಗ ಅವರು ರಾಷ್ಟ್ರಾಧ್ಯಕ್ಷರಿಗೆ ಅರ್ಜಿ ಸಲ್ಲಿಸುವ ಮೂಲಕ ಅಥವಾ ರಾಜೀನಾಮೆ ಪತ್ರವನ್ನು ಸಲ್ಲಿಸುವ ಮೂಲಕ ತಮ್ಮ ಪದವಿಯಿಂದ ಕೆಳಗಡೆ ಇಳಿಬಹುದು. ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ 2 ಸದನಗಳ ನಿರ್ದಿಷ್ಟ ಬಹುಮತದ ಶಿಫಾರಸಿನಂತೆ ಇವರನ್ನ ಪದಚ್ಯುತಿಗೊಳಿಸಬಹುದು. ನೋಡಿ, ರಾಷ್ಟ್ರಪತಿಗೆ ಯಾವ ಥರ ಮಹಾಭಿಯೋಗ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಕೂಡ ಮಹಾಭಿಯೋಗ ಪ್ರಕ್ರಿಯೆ ಇರುತ್ತೆ. ಇವರು ದುರ್ನಡತೆಯ ಆಧಾರದ ಮೇಲೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಇವರನ್ನ ತಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಅನಿಸಿದಾಗ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ 2 ಸದನಗಳ ನಿರ್ದಿಷ್ಟ ಬಹುಮತದ ಶಿಫಾರಸಿನಂತೆ ಅವರನ್ನ ಪದಚ್ಯುತಿಗೊಳಿಸ್ತಾರೆ. ಓಕೆ, ನಿವೃತ್ತಿಯಾದ ಅಥವಾ ಪದಚ್ಯುತಿಗೊಂಡ ನಂತರ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ನೋಡಿ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೇನೋ ನಿವೃತ್ತಿ ಆದಮೇಲೆ ಅಥವಾ ಪದಚ್ಯುತಿಗೊಂಡ ಮೇಲೆ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಇವರು ವಕೀಲ ವೃತ್ತಿಯನ್ನು ಮುಂದುವರಿಸುವಂತಿಲ್ಲ, ವಕೀಲ ವೃತ್ತಿಯನ್ನು ಮಾಡುವಂತಿಲ್ಲ. ಇವರ ವೇತನ ಭತ್ಯೆಗಳನ್ನು ಸಂಸತ್ತು ಕಾನೂನು ಮಾಡುವುದರ ಮೂಲಕ ನಿರ್ಧಾರ ಮಾಡುತ್ತೆ. ಇವರ ವೇತನ ಮತ್ತು ಭತ್ಯೆಗಳನ್ನು ಭಾರತ ಸಂಚಿತನಿಂದ ಭರಿಸಲಾಗುತ್ತೆ. ನೋಡಿ, ಇದನ್ನು ಸಹ ಕೇಳಿದ್ದಾರೆ. ಈ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ವೇತನ ಭತ್ಯೆಗಳನ್ನು ಯಾರು ನಿಗದಿಪಡಿಸ್ತಾರೆ, ಯಾರು ನಿರ್ಧಾರ ಮಾಡ್ತಾರೆ ಅಂತ ಕೇಳಿದ್ರು. ಸಂಸತ್ತು ಇದನ್ನು ಕಾನೂನು ಮಾಡೋದ್ರ ಮೂಲಕ ನಿರ್ಧಾರ ಮಾಡುತ್ತೆ. ಹಾಗೆ ಇವರ ವೇತನ ಮತ್ತು ಭತ್ಯೆಗಳನ್ನು ಯಾವ ಒಂದು ನಿಧಿಯಿಂದ ಕೊಡ್ತಾರೆ ಅಂತಲೂ ಸಹ ಕೇಳಿದರು. ಇದು ಭಾರತದ ಸಂಚಿತ ನಿಧಿಯಿಂದ ಕೊಡ್ತಾರೆ. ಓಕೆ, ಇಲ್ಲಿದೆ ನೋಡಿ ಸರ್ವೋಚ್ಚ ನ್ಯಾಯಾಲಯ, ದೆಹಲಿಯಲ್ಲಿದೆ ಇದು ಸರ್ವೋಚ್ಚ ನ್ಯಾಯಾಲಯ. ಓಕೆ, ಅಧಿಕಾರ ಮತ್ತು ಕಾರ್ಯಗಳು. ಮೂಲ ಅಧಿಕಾರ ವ್ಯಾಪ್ತಿ. ಕೇಂದ್ರ ರಾಜ್ಯಗಳ ನಡುವೆ ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳನ್ನು ಇತ್ಯರ್ಥಪಡಿಸುವ ಮತ್ತು ಸಂವಿಧಾನವನ್ನು ಅರ್ಥೈಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದೆ. ಇದು ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. ನೋಡಿ, ಇದು ಸಹ ಕೇಳಿದ್ದಾರೆ. ಮೂಲ ಅಧಿಕಾರ ವ್ಯಾಪ್ತಿ ಒಳಗಡೆ ಯಾವ್ಯಾವ ವಿಷಯಗಳು ಬರ್ತವೆ, ಯಾವ್ಯಾವ ವಿವಾದಗಳು ಬರ್ತವೆ ಅಂತ ಕೇಳಿದ್ರು ಎಕ್ಸಾಮ್ಗಳಲ್ಲಿ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ವಿವಾದ ಉಂಟಾದಾಗ ಅಥವಾ ರಾಜ್ಯಗಳ ನಡುವೆ ವಿವಾದ ಉಂಟಾದಾಗ ಮತ್ತು ಈ ಸಂವಿಧಾನವನ್ನು ಅರ್ಥೈಸುವಲ್ಲಿ ಅರ್ಥೈಸ್ತಾರಲ್ಲ, ಅದು ಎಲ್ಲನೂ ಸಹ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. ಓಕೆ, ಇವೆಲ್ಲ ಹಿಂದೆ ಬಂದಿರೋ ಕ್ವಶನಲ್ಲಿ ಬಂದಿರೋ ಪಾಯಿಂಟ್ಸ್ ಇದ್ದಾವೆ ನೋಡಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಮೇಲ್ಮನವಿ ಅಧಿಕಾರ ವ್ಯಾಪ್ತಿ. ಕೆಳ ಹಂತದ ನ್ಯಾಯಾಲಯಗಳು ನೀಡುವ ತೀರ್ಪುಗಳ ವಿರುದ್ಧ
ಕಕ್ಷಿದಾರರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ. ಇಂತಹ ಮೇಲ್ಮನವಿ ಸ್ವೀಕರಿಸಿ ವಿಚಾರಣೆ ನಡೆಸಿ ತೀರ್ಪು ನೀಡುವ ಅಧಿಕಾರ ನ್ಯಾಯಾಲಯಕ್ಕೆ ಇರುತ್ತದೆ. ಕೆಳ ಹಂತದ ನ್ಯಾಯಾಲಯಗಳು ನೀಡಿದ ತೀರ್ಪು ನಮಗೆ ಸಮಂಜಸ ಅನಿಸಲಿಲ್ಲ ಅಂತಂದರೆ ನಾವು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು. ಹೈಕೋರ್ಟಲ್ಲೂ ನಮಗೆ ಕರೆಕ್ಟಾಗಿ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು. ಇದನ್ನೇ ಮೇಲ್ಮನವಿ ಅಧಿಕಾರ ಅಂತ ಕರೀತಾರೆ. ಓಕೆ. ಸಲಹಾ ಅಧಿಕಾರ ವ್ಯಾಪ್ತಿ. ಸಾರ್ವಜನಿಕ ಮಹತ್ವದ, ಸಾಂವಿಧಾನಿಕ ಮಹತ್ವದ ಮತ್ತು ಶಾಸನೀಯ ಮಹತ್ವದ ವಿಷಯಗಳ ಬಗ್ಗೆ ರಾಷ್ಟ್ರಾಧ್ಯಕ್ಷರು ಸಲಹೆ ಕೇಳಿದಾಗ ಸಲಹೆ ನೀಡುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದೆ. ನೋಡಿ, ಇದನ್ನು ಕೇಳಿದ್ರು ಯಾವ ರೀತಿಯಾಗಿ ಅಂದರೆ, ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ರಾಷ್ಟ್ರಾಧ್ಯಕ್ಷರು ಕೇಳಿದಾಗ ಅವರು ಸಲಹೆ ಕೊಡ್ತಾರಲ್ಲ, ಅದನ್ನು ಕಡ್ಡಾಯವಾಗಿ ರಾಷ್ಟ್ರಾಧ್ಯಕ್ಷರು ಪಾಲಿಸಬೇಕು, ಪಾಲಿಸದೇ ಇದ್ರೂ ನಡೆಯುತ್ತೆ, ಈ ಥರ ಪಾಯಿಂಟ್ಸ್ ಕೊಟ್ಟಿದ್ರು. ಇದೇನು ರಾಷ್ಟ್ರಾಧ್ಯಕ್ಷರು ಇವರ ಸಲಹೆಯನ್ನು ಕೇಳ್ತಾರೆ, ಬಟ್ ಅದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಂತೇನೂ ಇಲ್ಲ. ರಾಷ್ಟ್ರಾಧ್ಯಕ್ಷರಿಗೆ ಅದು ಸರಿ ಅನಿಸಿದರೆ ಪಾಲಿಸಬಹುದು, ಇಲ್ಲ ಬೇಡ ಅನಿಸಿದರೆ ಬಿಡಬಹುದು. ಅದು ಕಡ್ಡಾಯ ಏನೂ ಇಲ್ಲ. ಬಟ್ ಸರ್ವೋಚ್ಚ ನ್ಯಾಯಾಲಯ ಇವರು ಸಲಹೆಯನ್ನು ಕೇಳಿದಾಗ ಇವರಿಗೆ ಸಲಹೆ ನೀಡುವ ಅಧಿಕಾರವನ್ನು ಹೊಂದಿದ್ದಾರೆ. ಓಕೆ. ನ್ಯಾಯಿಕ ವಿಮರ್ಶೆ ಅಧಿಕಾರ. ಸರ್ವೋಚ್ಚ ನ್ಯಾಯಾಲಯವು ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಶಾಸನಗಳು ಮತ್ತು ಕಾರ್ಯಾಂಗದ ಆದೇಶಗಳು ಹಾಗೂ ನಿರ್ಧಾರಗಳು ಸಂವಿಧಾನಬದ್ಧವಾಗಿದ್ದಾವೆಯೇ ಅಥವಾ ಇಲ್ಲವೇ ಎಂಬುದನ್ನು ವಿಮರ್ಶಿಸುವ ಅಧಿಕಾರ ಹೊಂದಿದೆ. ನ್ಯಾಯಿಕ ವಿಮರ್ಶೆ ಅಂದ್ರೇನು? ಒಂದು ನಿಮಿಷ. ಈ ಸರ್ವೋಚ್ಚ ನ್ಯಾಯಾಲಯ ಶಾಸಕಾಂಗದಿಂದ ಶಾಸನಗಳು ರೂಪಿಸಿರ್ತಾರಲ್ಲ ಅವುಗಳನ್ನು ಮತ್ತು ಕಾರ್ಯಾಂಗದ ಆದೇಶಗಳನ್ನು ಹಾಗೂ ನಿರ್ಧಾರಗಳನ್ನು ಸಂವಿಧಾನಬದ್ಧವಾಗಿದ್ದಾವೋ ಇಲ್ವೋ ಅಥವಾ ಸಂವಿಧಾನಬದ್ಧವಾಗಿಲ್ಲ ಅಂತ ಅಂದರೆ ಅವ್ರಿಗೆ ಅನಿಸಿದರೆ ಅದನ್ನು ಪರಾಮರ್ಶಿಸುವ ಅಧಿಕಾರ ಹೊಂದಿರ್ತಾರೆ. ಒಂದು ವೇಳೆ ಇವುಗಳು ಸಂವಿಧಾನವನ್ನು ಉಲ್ಲಂಘಿಸುವಂತಿದ್ದರೆ ಅವುಗಳನ್ನು ಸಂವಿಧಾನ ಬಾಹಿರ ಅಥವಾ ಅಸಿಂಧು ಎಂದು ಸರ್ವೋಚ್ಚ ನ್ಯಾಯಾಲಯವು ಘೋಷಿಸುತ್ತದೆ. ಸಂವಿಧಾನಬದ್ಧವಾಗಿಲ್ಲ ಅಂದರೆ ಅಸಿಂಧು ಅಂತ ಘೋಷಿಸುವ ಅಧಿಕಾರ ಇವರಿಗಿರುತ್ತೆ. ಇದನ್ನು ನ್ಯಾಯಿಕ ವಿಮರ್ಶೆ ಅಂತ ಕರೆಯಲಾಗುತ್ತೆ. ಓಕೆ. ನೆಕ್ಸ್ಟು ಮೂಲಭೂತ ಹಕ್ಕುಗಳ ರಕ್ಷಕ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ. ಸಂವಿಧಾನದ 32ನೇ ವಿಧಿ ಅಡಿಯಲ್ಲಿ ವಿಶೇಷ ಆಜ್ಞೆ ರಿಟ್ಗಳನ್ನು ನೀಡುವ ಮೂಲಕ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಇದು ಹಿಂದಿನ ಪಾಠದಲ್ಲಿ ನಾವು ನೋಡಿದ್ವಿ, 7th ಕ್ಲಾಸಲ್ಲಿ ಇದೆಲ್ಲನೂ ಕೊಟ್ಟಿದ್ದಾರೆ ಇದು ಇನ್ಫಾರ್ಮೇಷನ್ನು. ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ 5 ವಿಧದ ವಿಶೇಷಾಜ್ಞೆ ಅಂದರೆ ರಿಟ್ಗಳನ್ನು ಹೊರಡಿಸುವ ಮೂಲಕ ಅವುಗಳನ್ನು ರಕ್ಷಿಸುತ್ತದೆ. ಅಂತಹ ವಿಶೇಷಾಜ್ಞೆಗಳು ಅಂತಂದರೆ, ಒಂದು ಬಂಧಿ ಪ್ರತ್ಯಕ್ಷೀಕರಣ, ಇದಕ್ಕೆ ಹೇಬಿಯಸ್ ಕಾರ್ಪಸ್ ಅಂತಾರೆ. ಒಬ್ಬ ವ್ಯಕ್ತಿಯನ್ನು ಬಂಧಿಸಿದರೆ 24 ಗಂಟೆ ಒಳಗಡೆ ಆತನನ್ನು ಹತ್ತಿರದ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು. ಹತ್ತಿರದ ನ್ಯಾಯಾಲಯದ ಮುಂದೆ ಆತನಿಗೆ ಹಾಜರುಪಡಿಸಬೇಕು. ಅದನ್ನೇ ಬಂಧಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ. ನೆಕ್ಸ್ಟು ಪರಮಾದೇಶ, ಇದಕ್ಕೆ ಮ್ಯಾಂಡಮಸ್ ಅಂತ ಕರೀತಾರೆ. ಪರಮಾದೇಶ ಅಂದರೆ ಯಾವುದೇ ಒಬ್ಬ ಅಧಿಕಾರಿ ತನ್ನ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಅಥವಾ ತನಗೆ ವಹಿಸಿರ್ತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸಲು ಆತ ನಿರಾಕರಿಸಿದಾಗ ಅಥವಾ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಅವರಿಗೆ ಆದೇಶ ಮಾಡ್ತಾರೆ, ನೀವು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿರಿ ಅಂತ. ಅದಕ್ಕೆ ಪರಮಾದೇಶ ಅಂತ ಕರೀತಾರೆ. ನೆಕ್ಸ್ಟು ಪ್ರತಿಬಂಧಕಾಜ್ಞೆ, ಪ್ರೊಹಿಬಿಷನ್ ಅಂದ್ರೇನು? ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪನ್ನು ಕೊಡಬಾರ್ದು ಅಥವಾ ವಿಚಾರಣೆಯನ್ನು ನಡೆಸಬಾರ್ದು. ಆ ರೀತಿಯಾಗಿ ಪ್ರತಿಬಂಧಕಾಜ್ಞೆ ಅಂದರೆ ಪ್ರತಿಬಂಧ ಮಾಡೋದು. ಉತ್ಪ್ರೇಕ್ಷಣಾ ಲೇಖ ಅಂದರೆ ಸರ್ಶಿಯೋರರಿ ಅಂದ್ರೇನು? ಪ್ರತಿಬಂಧಕಾಜ್ಞೆ, ಸರ್ಶಿಯೋರರಿ ಎರಡು ಸೇಮ್ ಇದ್ದಾವೆ. ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ? ಪ್ರತಿಬಂಧನೆ ಮಾಡುತ್ತೆ. ಕೆಳ ಹಂತದ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡಬಾರ್ದು, ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು ಅಂತ. ಇದು ಉತ್ಪ್ರೇಕ್ಷಣಾ ಲೇಖ ಅಂದರೆ ಸರ್ಶಿಯೋರರಿ ಏನು ಹೇಳುತ್ತೆ? ಅವರೇನಾದರೂ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪನ್ನು ನೀಡಿದರೆ ಅದನ್ನು ಬದಿಗೊತ್ತಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಅದು ವರ್ಗಾವಣೆ ಮಾಡೋದು. ಅದಕ್ಕೆ ಉತ್ಪ್ರೇಕ್ಷಣಾ ಲೇಖ ಅಂದರೆ ಸರ್ಶಿಯೋರರಿ ಅಂತ ಕರೀತಾರೆ. ಅಧಿಕಾರ ಲೇಖ ಅಂದರೆ ಕೋವಾರೆಂಟ್ ಅಂದ್ರೇನು? ಇಲ್ಲಿಗಲ್ ಆಗಿ ಜಾಬನ್ನು ಪಡಿತಾರಲ್ಲ ಅದು ಕೋವಾರೆಂಟ್ ಅಂತ ಕರೀತಾರೆ.
ಓಕೆ, ನೆಕ್ಸ್ಟ್. ಈ ಮೇಲ್ಕಂಡ ಅಧಿಕಾರ ಮತ್ತು ಕಾರ್ಯಗಳನ್ನು ಗಮನಿಸಿದರೆ ಸರ್ವೋಚ್ಚ ನ್ಯಾಯಾಲಯವು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿದುಬರುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನವನ್ನು ರಕ್ಷಿಸುತ್ತದೆ. ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನವನ್ನು ರಕ್ಷಿಸುತ್ತದೆ. ಓಕೆ, ನೆಕ್ಸ್ಟ್. ನ್ಯಾಯಮೂರ್ತಿ ಹರಿಲಾಲ್ ಜೆ ಕಾನಿಯಾರವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ಮುಖ್ಯ ನ್ಯಾಯಮೂರ್ತಿ. ನೋಡಿ, ಇದು ಕೇಳಬಹುದು. ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ಮುಖ್ಯ ನ್ಯಾಯಮೂರ್ತಿಗಳು ಯಾರಾಗಿದ್ರು ಅಂತ ಕೇಳಿದಾಗ ನ್ಯಾಯಮೂರ್ತಿ ಹರಿಲಾಲ್ ಜೆ ಕಾನಿಯಾ ಇವರು ಪ್ರಥಮ ಮುಖ್ಯ ನ್ಯಾಯಾಧೀಶರಾಗಿದ್ದರು. ನ್ಯಾಯಮೂರ್ತಿ ಧನಂಜಯ್ ಯಶವಂತ್ ಚಂದ್ರಚೂಡ್ರವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ 50ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಓಕೆ, ನೆಕ್ಸ್ಟ್ ಉಚ್ಚ ನ್ಯಾಯಾಲಯ ಬರುತ್ತೆ. ಪ್ರತಿ ರಾಜ್ಯದಲ್ಲೂ ಒಂದು ಉಚ್ಚ ನ್ಯಾಯಾಲಯ ಇರಬೇಕೆಂದು ಸಂವಿಧಾನದಲ್ಲಿ ತಿಳಿಸಲಾಗಿದೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯವು ಇರಬಹುದು. ಒಂದು ರಾಜ್ಯಕ್ಕೆ ಒಂದೇ ಪ್ರತ್ಯೇಕ ಉಚ್ಚ ನ್ಯಾಯಾಲಯ ಇರಬೇಕು ಅಂತೇನು ಕಡ್ಡಾಯ ಇಲ್ಲ. 1 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದು ಉಚ್ಚ ನ್ಯಾಯಾಲಯ ಇರಬಹುದು. ಉಚ್ಚ ನ್ಯಾಯಾಲಯವು ಒಬ್ಬ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನ ಒಳಗೊಂಡಿರುತ್ತದೆ. ನ್ಯಾಯಾಧೀಶರ ಸಂಖ್ಯೆ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತೆ. ಪ್ರೆಸೆಂಟ್ ನಮ್ಮ ಭಾರತದಲ್ಲಿ 28 ರಾಜ್ಯಗಳಿದಾವೆ, ಆದರೆ ಉಚ್ಚ ನ್ಯಾಯಾಲಯಗಳಿರೋದು 25. ಭಾರತದಲ್ಲಿ ಪ್ರೆಸೆಂಟ್ ಎಷ್ಟು ಉಚ್ಚ ನ್ಯಾಯಾಲಯಗಳಿದಾವೆ ಅಂದ್ರೆ 25 ಇದಾವೆ. ಓಕೆ, ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿದೆ. 1862ರಲ್ಲಿ ಬ್ರಿಟಿಷರು ಭಾರತದಲ್ಲಿ ಮೊಟ್ಟ ಮೊದಲು ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ 3 ಹೈಕೋರ್ಟ್ಗಳನ್ನು ಸ್ಥಾಪಿಸಿದರು. ಪ್ರಸ್ತುತ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳಿವೆ. ಕೋಲ್ಕತ್ತಾ ಹೈಕೋರ್ಟ್ ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ ಆಗಿದೆ. ಇದು ಕೇಳಿದ್ರು. ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ ಎಲ್ಲಿ ಸ್ಥಾಪನೆಯಾಗಿತ್ತು ಅಂತ ಕಲ್ಕತ್ತಾದಲ್ಲಿ. ನೋಡಿ, ಕಲ್ಕತ್ತಾ ಹೈಕೋರ್ಟ್ ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ ಆಗಿದೆ. ಪ್ರೆಸೆಂಟ್ 25 ಉಚ್ಚ ನ್ಯಾಯಾಲಯಗಳಿದ್ದಾವೆ. 1862ರಲ್ಲಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ 3 ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡಿದರು ಬ್ರಿಟಿಷರು. ಓಕೆ, ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಿಗೆ ಹಾಗೂ ಚಂಡೀಗಢ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಂದೇ ಹೈಕೋರ್ಟ್ ಇದೆ. ಪಂಜಾಬ್ ಮತ್ತು ಹರಿಯಾಣ ಮತ್ತು ಚಂಡೀಗಢ ಈ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಂದೇ ಉಚ್ಚ ನ್ಯಾಯಾಲಯ ಇದೆ. ಅದು ಚಂಡೀಗಢದಲ್ಲಿದೆ. ಅದೇ ರೀತಿ ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶಗಳಿಗೆ ಅಸ್ಸಾಂನ ಗೌಹಾಟಿಯಲ್ಲಿ ಒಂದೇ ಹೈಕೋರ್ಟ್ ಇದೆ. ಅದೇ ಗೌಹಾಟಿ ಹೈಕೋರ್ಟ್. ಅಸ್ಸಾಂನ ಗೌಹಾಟಿಯಲ್ಲಿ ಇರ್ತಕ್ಕಂಥ ಹೈಕೋರ್ಟ್ನ ಅಧೀನದಲ್ಲಿ ಯಾವ್ಯಾವ ಬರ್ತವೆ ಅಂತಂದ್ರೆ ಯಾವ್ಯಾವ ರಾಜ್ಯಗಳು ಬರ್ತವೆ ಅಂತ ಕೇಳಿದಾಗ ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ್ ಇವು 4 ರಾಜ್ಯಗಳು ಈ ಗೌಹಾಟಿಯಲ್ಲಿರುವ ಹೈಕೋರ್ಟ್ನ ಅಧೀನದಲ್ಲಿ ಬರ್ತವೆ. ಹಾಗೆ ಪಂಜಾಬ್, ಹರಿಯಾಣ, ಚಂಡೀಗಢ ಈ 3ಕ್ಕೆ ಒಂದೇ ಹೈಕೋರ್ಟು, ಅದು ಚಂಡೀಗಢದಲ್ಲಿದೆ. ನೋಡಿ, ಇದು ಕೇಳಿದ್ದಾರೆ ಹಿಂದೆ ಎಕ್ಸಾಮಲ್ಲಿ, ಸೊ ಇಂಪಾರ್ಟೆಂಟ್ ಇದು. ಕರ್ನಾಟಕ ಉಚ್ಚ ನ್ಯಾಯಾಲಯವು ಬೆಂಗಳೂರಲ್ಲಿದೆ. ಇದು 1884ರಲ್ಲಿ ಸ್ಥಾಪನೆಯಾಯಿತು. ಇದು ಸಹ ಕೇಳಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಎಷ್ಟರಲ್ಲಿ ಸ್ಥಾಪನೆಯಾಗಿತ್ತು ಅಂತ. 2008ರಲ್ಲಿ ಹುಬ್ಬಳ್ಳಿ, ಧಾರವಾಡ ಮತ್ತು ಕಲಬುರಗಿಯಲ್ಲಿ ಕರ್ನಾಟಕ ಹೈಕೋರ್ಟ್ನ ಸಂಚಾರಿ ಪೀಠಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ನೋಡಿ, 2008ರಲ್ಲಿ ಹುಬ್ಬಳ್ಳಿ, ಧಾರವಾಡ ಮತ್ತು ಕಲಬುರಗಿಗಳಲ್ಲಿ ಕರ್ನಾಟಕ ಹೈಕೋರ್ಟ್ನ ಸಂಚಾರಿ ಪೀಠಗಳನ್ನು ಸ್ಥಾಪನೆಯಾಗಿತ್ತು. ಆದರೆ 2013ರಲ್ಲಿ ಈ 2 ಸಂಚಾರಿ ಪೀಠಗಳನ್ನು ಹೈಕೋರ್ಟ್ನ ಕಾಯಂ ಪೀಠಗಳಾಗಿ ಪರಿವರ್ತಿಸಲಾಯಿತು. ಓಕೆ, ನೆಕ್ಸ್ಟು ಹೈಕೋರ್ಟ್ನ ನ್ಯಾಯಾಧೀಶರಾಗಲು ಅರ್ಹತೆಗಳು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರುವ ಅರ್ಹತೆಗಳಂದರೆ ಭಾರತದ ಪ್ರಜೆಯಾಗಿರಬೇಕು, ಭಾರತದ ಯಾವುದಾದರೂ ಅಧೀನ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ 1 ಅಥವಾ 1ಕ್ಕಿಂತ ಹೆಚ್ಚು ಉಚ್ಚ ನ್ಯಾಯಾಲಯಗಳಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ನೋಡಿ, ಅಲ್ಲಿ ಸುಪ್ರೀಂ ಕೋರ್ಟ್ ಅಂತ ಬಂದಾಗ ಯಾವುದಾದ್ರೂ ಹೈಕೋರ್ಟಲ್ಲಿ 10 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಅದು ಆಗಿಲ್ಲ ಅಂತಂದರೆ ಯಾವುದಾದ್ರೂ ಹೈಕೋರ್ಟಲ್ಲಿ 5 ವರ್ಷಗಳ ಕಾಲ 5 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಅಂತ ಇತ್ತು. ಬಟ್ ಇಲ್ಲಿ 10 ವರ್ಷಗಳ ಕಾಲ ಯಾವುದಾದರೂ ಅಧೀನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ 1 ಅಥವಾ 1ಕ್ಕಿಂತ ಹೆಚ್ಚು ಉಚ್ಚ ನ್ಯಾಯಾಲಯಗಳಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಅಧೀನ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, 1 ಅಥವಾ 1ಕ್ಕಿಂತ ಹೆಚ್ಚು ಉಚ್ಚ ನ್ಯಾಯಾಲಯಗಳಲ್ಲಿ
10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಕರೆಕ್ಟಾಗಿ ನೋಡ್ಕೊಂಡ್ಬೇಡಿ. ಓಕೆ, ನೆಕ್ಸ್ಟು ನೇಮಕಾತಿ, ಅಧಿಕಾರಾವಧಿ ಮತ್ತು ಪದಚ್ಯುತಿ. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೂ 4 ಜನ ಹಿರಿಯ ನ್ಯಾಯಾಧೀಶರನ್ನೊಳಗೊಂಡ ಕೊಲಿಜಿಯಂನ ಶಿಫಾರಸಿನ ಮೇರೆಗೆ ಹಾಗೂ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಿಸುತ್ತಾರೆ. ನೋಡಿ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಯಾರು ನೇಮಕ ಮಾಡ್ತಾರೆ, ಯಾವ ರೀತಿಯಾಗಿ ನೇಮಕ ಮಾಡ್ತಾರೆ ಅಂತ ಕೇಳಿದಾಗ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೂ 4 ಜನ ಹಿರಿಯ ನ್ಯಾಯಾಧೀಶರನ್ನೊಳಗೊಂಡ ಕೊಲಿಜಿಯಂನ ಶಿಫಾರಸಿನ ಮೇರೆಗೆ ಹಾಗೂ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಹೈಕೋರ್ಟ್ನ ಇತರ ನ್ಯಾಯಾಧೀಶರನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೂ ಇತರೆ 2 ಹಿರಿಯ ನ್ಯಾಯಾಧೀಶರನ್ನೊಳಗೊಂಡ ಕೊಲಿಜಿಯಂನ ಶಿಫಾರಸಿನ ಮೇರೆಗೆ ಹಾಗೂ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಮುಖ್ಯ ನ್ಯಾಯಮೂರ್ತಿಯನ್ನ ಹಾಗೆ ಇತರ ನ್ಯಾಯಾಧೀಶರನ್ನ ಯಾವ ರೀತಿಯಾಗಿ ನೇಮಕ ಮಾಡ್ತಾರೆ ಅಂತ ಕರೆಕ್ಟಾಗಿ ನೋಡ್ಕೊಂಡ್ಬೇಡಿ. ಇತರ ನ್ಯಾಯಾಧೀಶರನ್ನ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೂ ಇತರೆ 2 ಹಿರಿಯ ನ್ಯಾಯಾಧೀಶರನ್ನೊಳಗೊಂಡ ಕೊಲಿಜಿಯಂನ ಶಿಫಾರಸಿನ ಮೇರೆಗೆ ಹಾಗೂ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಾಗೂ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62. ಅಲ್ಲಿ ಸುಪ್ರೀಂ ಕೋರ್ಟ್ ಅಂತ ಬಂದಾಗ 65, ಇಲ್ಲಿ 62. ಅದಕ್ಕೂ ಮುಂಚೆಯೇ ಇವರು ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆಯನ್ನು ನೀಡಬಹುದು. ಅವರನ್ನ ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಉಭಯ ಸದನಗಳ 2 ಸದನಗಳ ನಿರ್ದಿಷ್ಟ ಬಹುಮತದ ಶಿಫಾರಸಿನಂತೆ ಪದಚ್ಯುತಿಗೊಳಿಸಬಹುದು. ಸುಪ್ರೀಂ ಕೋರ್ಟ್ಗೆ ಯಾವ ರೀತಿಯಾಗಿ ಅನ್ವಯ ಆಗುತ್ತಲ್ಲ, ಇಲ್ಲೂ ಸಹ ಸೇಮ್ ಅದೇ ರೀತಿಯಾಗಿ ಇದೆ. ಇವರ ವೇತನ ಮತ್ತು ಭತ್ಯೆಗಳನ್ನು ಸಂಸತ್ತು ಕಾನೂನು ಮಾಡುವುದರ ಮೂಲಕ ನಿರ್ಧಾರ ಮಾಡುತ್ತೆ. ಅವರ ವೇತನ ಮತ್ತು ಭತ್ಯೆಗಳನ್ನು ರಾಜ್ಯ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ನೋಡಿ, ಇದು ಇಂಪಾರ್ಟೆಂಟು. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ವೇತನ ಮತ್ತು ಭತ್ಯೆಯನ್ನು ಭಾರತದ ಸಂಚಿತ ನಿಧಿಯಿಂದ ಕೊಡಲಾಗ್ತಿತ್ತು. ಇಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರಿಗೇನು ರಾಜ್ಯ ಸಂಚಿತ ನಿಧಿಯಿಂದ ವೇತನ ಮತ್ತು ಭತ್ಯೆಯನ್ನು ಕೊಡಲಾಗುತ್ತೆ. ಓಕೆ, ನೆಕ್ಸ್ಟು ಅಧಿಕಾರ ಮತ್ತು ಕಾರ್ಯಗಳು. ಈ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯು ರಾಜ್ಯಾದ್ಯಂತ ವಿಸ್ತರಿಸಿದೆ. ಅದು ನಿರ್ವಹಿಸುವ ಕಾರ್ಯಗಳು ಕೆಳಕಂಡಂತಿವೆ. ಫಸ್ಟ್ ಒನ್, ವೈವಾಹಿಕ ಸಂಬಂಧಗಳು, ಮರಣಪತ್ರ ಹಾಗೂ ನ್ಯಾಯಾಂಗ ನಿಂದನೆ ಈ ವಿಷಯಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಮೂಲ ಅಧಿಕಾರ ವ್ಯಾಪ್ತಿ ಯಾವುದು ಅಂತಂದು ಕೇಳಿದಾಗ, ವೈವಾಹಿಕ ಸಂಬಂಧಗಳು, ಮರಣಪತ್ರ, ನ್ಯಾಯಾಂಗ ನಿಂದನೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಾದಗಳು ಇತ್ಯರ್ಥಪಡಿಸುವ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ ಹೈಕೋರ್ಟ್. ನೆಕ್ಸ್ಟು, ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪುಗಳ ವಿರುದ್ಧ ಮೇಲ್ಮನವಿಗಳನ್ನು ಸ್ವೀಕರಿಸುವ, ಇತ್ಯರ್ಥಪಡಿಸುವ ಮನವಿ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಓಕೆ, ನೆಕ್ಸ್ಟು, ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವ ಅಧೀನ ನ್ಯಾಯಾಲಯಗಳಲ್ಲಿನ ಮೊಕದ್ದಮೆಗಳನ್ನು ತನ್ನಲ್ಲಿಗೆ ವರ್ಗಾಯಿಸುವಂತೆ ಕೆಲವು ನಿಯಮಗಳನ್ನು ಅಧೀನ ನ್ಯಾಯಾಲಯಗಳು ಪಾಲಿಸುವಂತೆ ಮತ್ತು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿಕೊಳ್ಳುವಂತೆ ನಿರ್ದೇಶನ ನೀಡಿ ಅವುಗಳ ಮೇಲ್ವಿಚಾರಣೆ ಮಾಡುವ ಅಧಿಕಾರ ಕಾರ್ಯವನ್ನು ಹೊಂದಿದೆ. ನೋಡಿ, ಇದೇನು ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವ ಅಧೀನ ನ್ಯಾಯಾಲಯಗಳಲ್ಲಿನ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಇದು ನೋಡಿ, ಉಚ್ಚ ನ್ಯಾಯಾಲಯ ವ್ಯಾಪ್ತಿಯಲ್ಲಿ ಬರುವ ಅಧೀನ ನ್ಯಾಯಾಲಯಗಳಲ್ಲಿನ ಮೊಕದ್ದಮೆಗಳನ್ನು ತನ್ನಲ್ಲಿಗೆ ವರ್ಗಾಯಿಸುವಂತೆ ಹೇಳುತ್ತಲ್ಲ, ಇದು ಸರ್ಶಿಯೋರರಿ ಹೇಳುತ್ತೆ. ನೋಡಿ, ಸರ್ಶಿಯೋರರಿ ರಿಟ್ ಬರುತ್ತಲ್ಲ, ಅದರಲ್ಲಿ ಈ ರೀತಿಯಾಗಿ ಹೇಳುತ್ತೆ. ಸರ್ಶಿಯೋರರಿ ಕೆಲವು ನಿಯಮಗಳನ್ನು ಅಧೀನ ನ್ಯಾಯಾಲಯಗಳು ಪಾಲಿಸುವಂತೆ ಮಾಡೋದು, ಇದು ಪರಮಾದೇಶ ಹೇಳುತ್ತೆ ಇದು. ಮತ್ತು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿಕೊಳ್ಳುವಂತೆ ನಿರ್ದೇಶನ ನೀಡಿ ಅವುಗಳ ಮೇಲ್ವಿಚಾರಣೆ ಮಾಡುವ ಅಧಿಕಾರ ಕಾರ್ಯವನ್ನು ಹೈಕೋರ್ಟ್ ಹೊಂದಿರುತ್ತೆ. ಇವುಗಳಲ್ಲದೆ ಸಿಬ್ಬಂದಿ ನೇಮಕ ಮತ್ತು ನಿಯಂತ್ರಣ, ಮೂಲಭೂತ ಹಕ್ಕುಗಳ ರಕ್ಷಣೆ, ವಿವಿಧ ರಿಟ್ ಅರ್ಜಿಗಳನ್ನು ಸ್ವೀಕರಿಸಿ ನ್ಯಾಯ ಒದಗಿಸುವ ಕಾರ್ಯ ಹೈಕೋರ್ಟ್ ನಿರ್ವಹಿಸುತ್ತದೆ. ಓಕೆ, ನೆಕ್ಸ್ಟು ಅಧೀನ ನ್ಯಾಯಾಲಯಗಳು ಬರ್ತವೆ. 1948ರಲ್ಲಿ ನಡೆದ ನ್ಯಾಯಾಲಯಗಳ ಸಮ್ಮೇಳನವು ಅಧೀನ ನ್ಯಾಯಾಲಯಗಳಿಗೆ ಸ್ವಾಯತ್ತತೆ ಇರಬೇಕೆಂದು ಬಲವಾಗಿ ಆಗ್ರಹಪಡಿಸಿತು. 1948ರಲ್ಲಿ ಈ ಅಧೀನ ನ್ಯಾಯಾಲಯಗಳಿಗೂ ಕೂಡ ಸ್ವಾಯತ್ತತೆ ನೀಡಬೇಕು ಅಂತೇಳಿ ಬಲವಾಗಿ ಆಗ್ರಹಪಡಿಸಿದಾಗ ಪರಿಣಾಮವಾಗಿ ಸಂವಿಧಾನದಲ್ಲಿ ಅಧೀನ ನ್ಯಾಯಾಲಯಗಳು, ಅವುಗಳ ರಚನೆ ಹಾಗೂ ಕಾರ್ಯವ್ಯಾಪ್ತಿಯನ್ನು ಅಳವಡಿಸಲಾಗಿದೆ. ನೋಡಿ, ಇದು ಕೇಳ್ತಾರೆ, ಇದು ಹಿಂದೆ ಎಕ್ಸಾಮಲ್ಲೂ ಸಹ ಕೇಳಿದ್ದಾರೆ. ಈ ಅಧೀನ ನ್ಯಾಯಾಲಯಗಳು ಸಂವಿಧಾನದಲ್ಲಿ ಉಲ್ಲೇಖ ಇದೆಯಾ ಇಲ್ಲ, ಅವುಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಉಲ್ಲೇಖ ಇದೆಯಾ ಇಲ್ಲ ಅಂತ ಕೇಳಿದ್ರು. ಇದು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ನೋಡಿ, ಇದನ್ನು
ಈ ನ್ಯಾಯಾಲಯಗಳು ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ಭಿನ್ನವಾಗಿದ್ದರೂ ಅವುಗಳ ಮುಖ್ಯ ಲಕ್ಷಣಗಳು ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿರ್ತವೆ. ನ್ಯಾಯಾಲಯಗಳನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ನಾಗರಿಕ ನ್ಯಾಯಾಲಯಗಳು, ಇದಕ್ಕೆ ಸಿವಿಲ್ ಕೋರ್ಟ್ಗಳು ಅಂತ ಕರೀತಾರೆ. ಇನ್ನೊಂದು ಅಪರಾಧ ನ್ಯಾಯಾಲಯಗಳು, ಇವುಗಳಿಗೆ ಕ್ರಿಮಿನಲ್ ಕೋರ್ಟ್ಗಳು ಅಂತ ಕರೀತಾರೆ. ಓಕೆ, ನಾಗರಿಕ ನ್ಯಾಯಾಲಯ ಬಗ್ಗೆ ನೋಡೋಣ. ಸಿವಿಲ್ ಕೋರ್ಟ್, ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಇದೆ. ಯಾವುದು? ಸಿವಿಲ್ ಕೋರ್ಟ್ ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುತ್ತೆ. ಜಿಲ್ಲಾ ನ್ಯಾಯಾಧೀಶರು ಇದರ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಈ ನ್ಯಾಯಾಧೀಶರನ್ನ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಡನೆ ಸಮಾಲೋಚಿಸಿ ರಾಜ್ಯಪಾಲರು ನೇಮಿಸುತ್ತಾರೆ. ಇದು ಇಂಪಾರ್ಟೆಂಟ್ ನೋಡಿ. ನಾಗರಿಕ ನ್ಯಾಯಾಲಯ ಅಥವಾ ಜಿಲ್ಲಾ ನ್ಯಾಯಾಲಯಕ್ಕೆ ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ನೋಡಿ, ಜಿಲ್ಲಾ ನ್ಯಾಯಾಧೀಶರು ಇದರ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ಜಿಲ್ಲಾ ಮುಖ್ಯ ನ್ಯಾಯಮೂರ್ತಿಗಳನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದಾಗ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡಿ ರಾಜ್ಯಪಾಲರು ನೇಮಕ ಮಾಡ್ತಾರೆ. ನೋಡಿ, ಕನ್ಫ್ಯೂಸ್ ಆಗುತ್ತೆ ಒನ್ ಬೈ ಒನ್ ಇದು ಮಾಡಿದಾಗ. ಕಂಪೇರ್ ಮಾಡ್ಕೊಂಡು ಹೋದ್ರೆ ಕನ್ಫ್ಯೂಸ್ ಏನೂ ಆಗೋದಿಲ್ಲ. ಓಕೆ, ಈ ನ್ಯಾಯಾಧೀಶರು ರಾಷ್ಟ್ರದ ಅಥವಾ ರಾಜ್ಯದ ಯಾವುದೇ ನ್ಯಾಯಾಂಗ ಸೇವೆಯಲ್ಲಿ 7 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಇತರೆ ನ್ಯಾಯಾಧೀಶರು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಿಸಲ್ಪಟ್ಟಿರಬೇಕು. ನೋಡಿ, ಈ ಜಿಲ್ಲಾ ನ್ಯಾಯಾಧೀಶರು ಇರ್ತಾರಲ್ಲ, ಜಿಲ್ಲಾ ನ್ಯಾಯಾಲಯ, ಆ ನ್ಯಾಯಾಧೀಶರು ರಾಷ್ಟ್ರದ ಅಥವಾ ರಾಜ್ಯದ ಯಾವುದೇ ನ್ಯಾಯಾಂಗ ಸೇವೆಯಲ್ಲಿ 7 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು. ಅಂದರೆ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಇತರ ನ್ಯಾಯಾಧೀಶರೇನು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿರ್ತಾರಲ್ಲ, ಆ ಪರೀಕ್ಷೆಯ ಮೂಲಕ ಅವರು ಆಯ್ಕೆಯಾಗ್ತಾರೆ. ಓಕೆ, ನೆಕ್ಸ್ಟ್, ಈ ನ್ಯಾಯಾಲಯವು ನಾಗರಿಕ ವಿವಾದಗಳ, ಆಸ್ತಿ, ಭೂಮಿ, ಹಣಕಾಸು ವ್ಯವಹಾರ, ಮದುವೆ, ವಿವಾಹ ವಿಚ್ಛೇದನ ಹಾಗೂ ಇನ್ನಿತರ ಮೊಕದ್ದಮೆಗಳ ವಿವಾದವನ್ನು ಬಗೆಹರಿಸುತ್ತೆ. ನೋಡಿ, ಇದನ್ನು ಕೇಳಿದ್ರು, ಯಾವ್ಯಾವ ವಿವಾದಗಳನ್ನು ಬಗೆಹರಿಸುತ್ತೆ ಅಂತ. ನಾಗರಿಕ ವಿವಾದಗಳಾದ ಆಸ್ತಿ, ಭೂಮಿ, ಹಣಕಾಸು ವ್ಯವಹಾರ, ಮದುವೆ, ವಿವಾಹ ವಿಚ್ಛೇದನ ಮತ್ತು ಇತರ ಮೊಕದ್ದಮೆಗಳ ಬಗ್ಗೆ ಬಗೆಹರಿಸುತ್ತೆ. ನಾಗರಿಕ ನ್ಯಾಯಾಲಯವು ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಇದನ್ನು ಸಹ ಕೇಳಿದ್ದಾರೆ ನೋಡಿ, ಇಂಪಾರ್ಟೆಂಟ್ ಇದು. ನಾಗರಿಕ ನ್ಯಾಯಾಲಯ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಕೆಳ ಹಂತದ ನ್ಯಾಯಾಲಯಗಳು ನೀಡುವ ತೀರ್ಪುಗಳ ವಿರುದ್ಧ ಮೇಲ್ಮನವಿ ಸ್ವೀಕರಿಸುವ ತೀರ್ಪುಗಳನ್ನು ಪರಿಶೀಲಿಸುವ ಅಧಿಕಾರ ಇವರಿಗಿದೆ. ಜಿಲ್ಲಾ ನ್ಯಾಯಾಧೀಶರು ಜಿಲ್ಲೆಯಲ್ಲಿರುವ ಎಲ್ಲಾ ಸಿವಿಲ್ ನ್ಯಾಯಾಲಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾರೆ. ನೋಡಿ, ಜಿಲ್ಲೆಯಲ್ಲಿ ಎಲ್ಲ ಸಿವಿಲ್ ನ್ಯಾಯಾಲಯಗಳು ಇರ್ತಾವಲ್ಲ, ಅವುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾರೆ ನೋಡಿ. ಓಕೆ, ನೆಕ್ಸ್ಟ್, ಈ ನ್ಯಾಯಾಲಯಗಳ ಅಡಿಯಲ್ಲಿ ಕೆಳಕಂಡ ಅಧೀನ ನ್ಯಾಯಾಲಯಗಳಿದ್ದಾವೆ. ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಕೋರ್ಟ್ ಆಫ್ ಸಬಾರ್ಡಿನೇಟ್ ಜಡ್ಜಸ್ ಅಂತ ಕರೀತಾರೆ. ಹಾಗೆ ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಕೋರ್ಟ್ ಆಫ್ ಅಡಿಷನಲ್ ಸಬಾರ್ಡಿನೇಟ್ ಜಡ್ಜಸ್ ಅಂತ ಕರೀತಾರೆ. ಆಮೇಲೆ ಮುನ್ಸಿಫ್ ನ್ಯಾಯಾಲಯ, ಕೋರ್ಟ್ ಆಫ್ ಮುನ್ಸಿಫ್, ಹೆಚ್ಚುವರಿ ಮುನ್ಸಿಫ್ ನ್ಯಾಯಾಲಯ, ಕೋರ್ಟ್ ಆಫ್ ಅಡಿಷನಲ್ ಮುನ್ಸಿಫ್. ಈ ರೀತಿಯಾದ ನಾಗರಿಕ ನ್ಯಾಯಾಲಯದ ಅಧೀನದಲ್ಲಿ ಬರ್ತವೆ. ಓಕೆ, ನೆಕ್ಸ್ಟ್, ಅಪರಾಧ ನ್ಯಾಯಾಲಯ. ಅಪರಾಧ ನ್ಯಾಯಾಲಯ ಅಥವಾ ದಂಡಾಧಿಕಾರ ನ್ಯಾಯಾಲಯ. ಅಪರಾಧ ನ್ಯಾಯಾಲಯವು ಏಪ್ರಿಲ್ 1, 1974 ಅಸ್ತಿತ್ವಕ್ಕೆ ಬಂತು. ಇದು ಸಹ ಕೇಳಿದ್ದಾರೆ ನೋಡಿ. ಅಪರಾಧ ನ್ಯಾಯಾಲಯ ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಅಂತ. ಏಪ್ರಿಲ್ 1, 1974 ಅಸ್ತಿತ್ವಕ್ಕೆ ಬರುತ್ತೆ. ಇದನ್ನು ಜಿಲ್ಲಾ ದಂಡಾಧಿಕಾರಿ ನ್ಯಾಯಾಲಯ ಎಂದು ಸಹ ಕರೀತಾರೆ. ಇವು ರಾಜ್ಯ ಉಚ್ಚ ನ್ಯಾಯಾಲಯದ ನಿಯಂತ್ರಣದಲ್ಲಿ ಬರ್ತವೆ. ನೋಡಿ, ಅಪರಾಧ ನ್ಯಾಯಾಲಯ ಯಾರ ನಿಯಂತ್ರಣ ಮಾಡ್ತಾರೆ ಅಂತ ಕೇಳಿದಾಗ ರಾಜ್ಯ ಉಚ್ಚ ನ್ಯಾಯಾಲಯದ ನಿಯಂತ್ರಣದಲ್ಲಿ ಬರುತ್ತವೆ. ಅಪರಾಧ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ಉನ್ನತ ನ್ಯಾಯಾಲಯವೆಂದರೆ ಸೆಷನ್ಸ್ ನ್ಯಾಯಾಲಯ. ಇದು ಸಹ ಕೇಳಿದ್ದಾರೆ. ಜಿಲ್ಲಾ ಮಟ್ಟದ ಉನ್ನತ ನ್ಯಾಯಾಲಯ, ಅಪರಾಧ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ಉನ್ನತ ನ್ಯಾಯಾಲಯ ಯಾವುದು ಅಂತ ಸೆಷನ್ಸ್ ನ್ಯಾಯಾಲಯ ನೋಡಿ. ಇದನ್ನ ಸತ್ರ ನ್ಯಾಯಾಲಯ ಎಂದು ಸಹ ಕರೀತಾರೆ. ಜಿಲ್ಲಾ ನ್ಯಾಯಾಧೀಶರೇ ಇದರ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ಕೊಲೆ, ದರೋಡೆ, ಡಕಾಯಿತಿ ಮುಂತಾದ ಅಪರಾಧಗಳಿಗೆ ಸಂಬಂಧಿಸಿದ ಮೊಕದ್ದಮೆಗಳ ವಿಚಾರಣೆ ನಡೆಸುತ್ತದೆ. ಈ ನ್ಯಾಯಾಲಯಕ್ಕೂ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವಿದೆ. ಇದು ಇಂಪಾರ್ಟೆಂಟ್ ನೋಡಿ. ಅಧೀನ ನ್ಯಾಯಾಲಯಗಳು ಅಂತ ಬಂದಾಗ ಇದಕ್ಕೆ ಏನು ಮರಣದಂಡನೆ ಕೊಡೋದಾಗಿರ್ಬೋದು, ಜೀವಾವಧಿ ಶಿಕ್ಷೆ ಕೊಡೋ ಅಧಿಕಾರ ಇರೋದಿಲ್ಲ ಅಂತ ಅನ್ಕೊಂತೀವಿ. ಬಟ್ ಈ ನ್ಯಾಯಾಲಯಕ್ಕೆ ಮರಣದಂಡನೆ ಕೊಡೋದು ಆಮೇಲೆ ಜೀವಾವಧಿ ಶಿಕ್ಷೆಯನ್ನು ನೀಡುವ ಅಧಿಕಾರ ಕೂಡ ಇದೆ ನೋಡಿ. ಆದರೆ ತಾನು ನೀಡುವ
ಮರಣದಂಡನೆಯಂತಹ ಶಿಕ್ಷೆಯನ್ನು ಉಚ್ಚ ನ್ಯಾಯಾಲಯವು ದೃಢೀಕರಿಸಬೇಕಾಗುತ್ತೆ. ಹಾಗೆಯೇ ಈ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಇದೇನು ಈ ರೀತಿಯಾದ ಶಿಕ್ಷೆ ಕೊಟ್ಟರೆ ಅದರ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸಬಹುದು ಉಚ್ಚ ನ್ಯಾಯಾಲಯಕ್ಕೆ. ಈ ನ್ಯಾಯಾಲಯದ ಅಡಿಯಲ್ಲಿ ಇತರೆ ಅಪರಾಧ ನ್ಯಾಯಾಲಯಗಳು ಬರ್ತವೆ. ಯಾವ್ಯಾವ ಅಂತ ನೋಡೋಣ. ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ನ್ಯಾಯಾಲಯಕ್ಕೆ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಅಧಿಕಾರ ಇಲ್ಲ. ನೋಡಿ, ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಮರಣದಂಡನೆ ಕೊಡೋದು ಆಮೇಲೆ ಜೀವಾವಧಿ ಶಿಕ್ಷೆಯನ್ನು ಕೊಡುವ ಅಧಿಕಾರ ಇಲ್ಲ. ನೋಡಿ, ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂತಿಲ್ಲ. ಆದರೆ ಕೇವಲ 7 ವರ್ಷಗಳವರೆಗೆ ಶಿಕ್ಷೆ ವಿಧಿಸುವ ಅಧಿಕಾರವಿದೆ. ಕೇವಲ 7 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಬಹುದು. ನೆಕ್ಸ್ಟ್, ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ನ್ಯಾಯಾಲಯವು ಮೇಲ್ದರ್ಜೆ ಅಧಿಕಾರವನ್ನು ಹೊಂದಿರುತ್ತೆ. 3 ವರ್ಷಗಳವರೆಗೆ ಶಿಕ್ಷೆ ವಿಧಿಸುವ ಅಥವಾ 10,000 ರೂಪಾಯಿಗಳ ದಂಡ ವಿಧಿಸುವ ಅಥವಾ ಎರಡನ್ನೂ ವಿಧಿಸುವ ಅಧಿಕಾರ ಹೊಂದಿದೆ. ನೋಡಿ, ಇವರ ಅಧಿಕಾರ ವ್ಯಾಪ್ತಿ ಎಷ್ಟಿದೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಿಂದೆ ಏನು ಎಕ್ಸಾಮ್ ನಡೆದಿದ್ದಾವಲ್ಲ ಅವುಗಳಲ್ಲಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಡಿ, ಈಚ್ ವರ್ಡ್ಸ್ ತುಂಬಾ ಇಂಪಾರ್ಟೆಂಟು. ಈ ನ್ಯಾಯಾಲಯವೇನು ಮೇಲ್ದರ್ಜೆ ಅಧಿಕಾರವನ್ನು ಹೊಂದಿದೆ. ಇದು 3 ವರ್ಷಗಳವರೆಗೆ ಶಿಕ್ಷೆ ವಿಧಿಸುವ ಅಥವಾ 10,000 ರೂಪಾಯಿಗಳ ದಂಡ ವಿಧಿಸುವ ಅಥವಾ ಎರಡನ್ನೂ ವಿಧಿಸುವ ಅಧಿಕಾರವನ್ನು ಹೊಂದಿದೆ. ಅಲ್ಲದೆ ಇದರ ಕೆಳಗಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳ ತೀರ್ಪಿನ ವಿರುದ್ಧ ಮೇಲ್ಮನವಿಗಳನ್ನು ವಿಚಾರಣೆ ನಡೆಸುತ್ತದೆ. ಇದರ ಕೆಳಗಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ಇದು ಸ್ವೀಕಾರ ಮಾಡುತ್ತೆ. ನೋಡಿ, ಅಂದರೆ ಅವುಗಳ ವಿರುದ್ಧ ವಿಚಾರಣೆಯನ್ನು ನಡೆಸುತ್ತೆ. ಇದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ನ್ಯಾಯಾಲಯಕ್ಕೆ 1 ವರ್ಷದವರೆಗೆ ಶಿಕ್ಷೆ ವಿಧಿಸುವ ಮತ್ತು 5,000 ರೂಪಾಯಿಗಳಿಗಿಂತ ಹೆಚ್ಚಿಲ್ಲದ ದಂಡ ವಿಧಿಸುವ ಅಥವಾ ಎರಡನ್ನೂ ವಿಧಿಸುವ ಅಧಿಕಾರವಿದೆ. ನೋಡಿ, ಎರಡಕ್ಕೂ ಕಂಪೇರ್ ಮಾಡ್ಕೊಂಡ್ಬಿಡಿ. ಇಲ್ಲಿ 3 ವರ್ಷಗಳವರೆಗೆ ಶಿಕ್ಷೆ ವಿಧಿಸೋದು, ಆಮೇಲೆ 10,000 ರೂಪಾಯಿ ದಂಡ ವಿಧಿಸೋದು. ಇಲ್ಲಿ ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ 1 ವರ್ಷ ಶಿಕ್ಷೆ, 5,000 ರೂಪಾಯಿ ದಂಡ ಅಥವಾ ಎರಡನ್ನೂ ವಿಧಿಸುವ ಅಧಿಕಾರ ಇರುತ್ತೆ. ಹಾಗೆ ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ನ್ಯಾಯಾಲಯವು ಕಡಿಮೆ ಅಧಿಕಾರವನ್ನು ಹೊಂದಿರುತ್ತೆ. 1 ತಿಂಗಳ ಸೆರೆವಾಸ ಅಥವಾ 50 ರೂಪಾಯಿ ದಂಡ ಅಥವಾ ಎರಡನ್ನೂ ವಿಧಿಸುವ ಅಧಿಕಾರ ಇದಕ್ಕಿರುತ್ತೆ. ನೋಡಿ, ಇದು ತೃತೀಯ ದರ್ಜೆ ಅಲ್ಲ. ಸೊ ಹಾಗಾಗಿ ಪ್ರಥಮ ದರ್ಜೆ ದ್ವಿತೀಯ ದರ್ಜೆಗಿಂತ ಕಡಿಮೆ ಅಧಿಕಾರ ಇದಕ್ಕಿರುತ್ತೆ. ಆದರೆ ದ್ವಿತೀಯ ದರ್ಜೆ ಮತ್ತು ತೃತೀಯ ದರ್ಜೆ ನ್ಯಾಯಾಲಯಗಳಿಗೆ ಮೇಲ್ಮನವಿ ಸ್ವೀಕರಿಸುವ ಅಧಿಕಾರ ಇರೋದಿಲ್ಲ. ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಮಾತ್ರ ಮೇಲ್ಮನವಿ ಸ್ವೀಕರಿಸುವ ವಿಚಾರಣೆ ನಡೆಸುವ ಅಧಿಕಾರ ಇದೆ. ಆದರೆ ದ್ವಿತೀಯ ದರ್ಜೆ ತೃತೀಯ ದರ್ಜೆ ನ್ಯಾಯಾಲಯಗಳಿಗೆ ಈ ರೀತಿಯಾದ ಮೇಲ್ಮನವಿ ಸ್ವೀಕಾರ ಮಾಡುವ ಅಧಿಕಾರ ಇರೋದಿಲ್ಲ. ಓಕೆ, ನೆಕ್ಸ್ಟು, ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳು ಬೇರೆ ಬೇರೆಯಲ್ಲ, ಅವುಗಳು ಒಂದೇ ಆಗಿವೆ. ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳು ಬೇರೆ ಏನಲ್ಲ, ಅವೆಲ್ಲ ಎರಡು ಒಂದಿದ್ದಾವೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದಲೇ ಇವೆರಡು ನ್ಯಾಯಾಲಯಗಳಿಗೆ ಒಬ್ಬರೇ ನ್ಯಾಯಾಧೀಶರಿರ್ತಾರೆ. ಸಿವಿಲ್ ವಿವಾದಗಳ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಇದು ಜಿಲ್ಲಾ ನ್ಯಾಯಾಲಯವಾಗಿರುತ್ತೆ. ಅಪರಾಧ ಮೊಕದ್ದಮೆಗಳ ವಿಚಾರಣೆ ನಡೆಸುವಾಗ ಸೆಷನ್ಸ್ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುತ್ತೆ. ಅಲ್ಲಿ ಏನು ಸಿವಿಲ್ ನಾಗರಿಕ ನ್ಯಾಯಾಲಯ ಇತ್ತಲ್ಲ, ಅದಕ್ಕೆ ಯಾರು ಮುಖ್ಯ ನ್ಯಾಯಾಧೀಶರಾಗಿರ್ತಾರಲ್ಲ ಅವರು ಇದಕ್ಕೂ ಸಹ ನ್ಯಾಯಾಧೀಶರಾಗಿರ್ತಾರೆ. ಅಂದರೆ ಎರಡೂ ಕೂಡ ಒಂದೇ ಇರುತ್ತೆ. ಸಿವಿಲ್ ವಿವಾದಗಳನ್ನು ಬಗೆಹರಿಸಬೇಕಾದಾಗ ಜಿಲ್ಲಾ ನ್ಯಾಯಾಧೀಶರಾಗಿರ್ತಾರೆ. ಹಾಗೆ ಅಪರಾಧ ಮೊಕದ್ದಮೆಗಳ ಬಗ್ಗೆ ವಿಚಾರಣೆ ನಡೆಸುವಾಗ ಸೆಷನ್ಸ್ ನ್ಯಾಯಾಲಯವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಕಂದಾಯ ನ್ಯಾಯಾಲಯ. ಪ್ರತಿಯೊಂದು ಜಿಲ್ಲೆಯು ಕಂದಾಯ ನ್ಯಾಯಾಲಯಗಳನ್ನು ಹೊಂದಿರುತ್ತೆ. ಇವು ಭೂ ಕಂದಾಯಕ್ಕೆ ಸಂಬಂಧಿಸಿದ ಮೊಕದ್ದಮೆಗಳ ವಿಚಾರಣೆ, ಭೂ ದಾಖಲೆಗಳು, ಭೂ ಕಂದಾಯ ಮುಂತಾದವುಗಳ ವಿಚಾರಣೆಯನ್ನು ನಡೆಸ್ತವೆ. ಕಂದಾಯ ನ್ಯಾಯಾಲಯವು ಈ ಕೆಳಕಂಡ ನ್ಯಾಯಾಲಯಗಳನ್ನು ಒಳಗೊಂಡಿದೆ. ಇಲ್ಲೂ ಸಹ ಅಧೀನ ನ್ಯಾಯಾಲಯಗಳಿದ್ದಾವೆ. ತಹಸೀಲ್ದಾರ್ ನ್ಯಾಯಾಲಯ. ಕಂದಾಯ ನ್ಯಾಯಾಲಯಗಳಲ್ಲಿ ಅತಿ ಕೆಳ ಹಂತದ ನ್ಯಾಯಾಲಯವೆಂದರೆ ತಹಸೀಲ್ದಾರ್ ನ್ಯಾಯಾಲಯವಾಗಿದೆ. ತಹಸೀಲ್ದಾರರೇ ಇದರ ನ್ಯಾಯಾಧೀಶರಾಗಿರ್ತಾರೆ. ನೋಡಿ, ಇದು ಸಹ ಕೇಳ್ತಾರೆ, ತಹಸೀಲ್ದಾರರು ಯಾವ ಒಂದು ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿರ್ತಾರೆ ಅಂತ.
ತಹಶೀಲ್ದಾರ್ ನ್ಯಾಯಾಲಯಕ್ಕೆ ಇವರು ನ್ಯಾಯಾಧೀಶರಾಗಿರ್ತಾರೆ. ಈ ನ್ಯಾಯಾಲಯವನ್ನು ತಾಲೂಕು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತಲೂ ಸಹ ಕರೀತಾರೆ ನೋಡಿ. ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ. ತಹಶೀಲ್ದಾರ್ ನ್ಯಾಯಾಲಯಗಳ ನಿರ್ಣಯಗಳು ಮತ್ತು ತೀರ್ಪುಗಳ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಗಳನ್ನು ಉಪವಿಭಾಗಾಧಿಕಾರಿ ನ್ಯಾಯಾಲಯವು ಸ್ವೀಕರಿಸಿ ವಿಚಾರಣೆಯನ್ನು ನಡೆಸುತ್ತದೆ. ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಈ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಇರ್ತಾರೆ. ಓಕೆ, ನೆಕ್ಸ್ಟ್ ಜಿಲ್ಲಾ ಕಂದಾಯ ನ್ಯಾಯಾಲಯ. ಜಿಲ್ಲಾ ಕಂದಾಯ ನ್ಯಾಯಾಲಯ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ನ್ಯಾಯಾಲಯವು ಎಲ್ಲ ಜಿಲ್ಲೆಗಳಲ್ಲೂ ಇರ್ತವೆ. ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳು ನೀಡುವ ತೀರ್ಪುಗಳ ವಿರುದ್ಧ ಸಲ್ಲಿಸುವ ಮೇಲ್ಮನವಿಗಳನ್ನು ಸ್ವೀಕರಿಸಿ ವಿಚಾರಣೆಯನ್ನು ನಡೆಸ್ತವೆ ನೋಡಿ. ತಹಶೀಲ್ದಾರು ಮತ್ತು ಉಪವಿಭಾಗಾಧಿಕಾರಿಗಳು ಏನು ತೀರ್ಪು ನೀಡಿರ್ತಾರಲ್ಲ ಅವುಗಳ ವಿರುದ್ಧನೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಆ ಮೇಲ್ಮನವಿ ಸಲ್ಲಿಸೋದು ಯಾವುದಕ್ಕೆ ಅಂತ ಕೇಳಿದಾಗ ಜಿಲ್ಲಾ ಕಂದಾಯ ನ್ಯಾಯಾಲಯ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಜಿಲ್ಲಾಧಿಕಾರಿಗಳು ಈ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಾರೆ. ಓಕೆ, ನೆಕ್ಸ್ಟು ಆಯುಕ್ತರ ನ್ಯಾಯಾಲಯ. ಆಯುಕ್ತರ ನ್ಯಾಯಾಲಯವು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಕೊಡುವ ತೀರ್ಪಿನ ವಿರುದ್ಧ ಮೇಲ್ಮನವಿ ಸ್ವೀಕರಿಸಿ ವಿಚಾರಣೆ ನಡೆಸಿ ಇತ್ಯರ್ಥಪಡಿಸ್ತವೆ ನೋಡಿ. ಆಯುಕ್ತ ನ್ಯಾಯಾಲಯ ಈ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಏನು ತೀರ್ಪು ಕೊಟ್ಟಿರ್ತಾವಲ್ಲ ಅವ್ರ ವಿರುದ್ಧ ಮೇಲ್ಮನವಿಯನ್ನು ಸ್ವೀಕರಿಸಿ ಇತ್ಯರ್ಥವನ್ನು ಪಡಿಸ್ತವೆ. ಇದರ ನ್ಯಾಯಾಧೀಶರು ರಾಜ್ಯ ಮಟ್ಟದ ವಿಭಾಗೀಯ ಆಯುಕ್ತರು ಆಗಿರ್ತಾರೆ ನೋಡಿ. ಓಕೆ, ನೆಕ್ಸ್ಟು ಕಂದಾಯ ಮಂಡಳಿ. ಇದು ಕಂದಾಯ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಅತ್ಯುನ್ನತ ನ್ಯಾಯಾಲಯವಾಗಿರುತ್ತೆ. ಈ ನ್ಯಾಯಾಲಯವು ಅಧೀನ ಕಂದಾಯ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಸಲ್ಲಿಸಲಾದ ಮೇಲ್ಮನವಿ ಸ್ವೀಕರಿಸಿ ವಿಚಾರಣೆ ನಡೆಸುವ ಅಧಿಕಾರವನ್ನು ಹೊಂದಿರುತ್ತೆ. ಕಂದಾಯ ಕಾರ್ಯದರ್ಶಿಗಳು ಇದರ ಮುಖ್ಯಸ್ಥರಾಗಿರ್ತಾರೆ ನೋಡಿ. ಕಂದಾಯ ಕಾರ್ಯದರ್ಶಿಗಳು ಇದರ ಮುಖ್ಯಸ್ಥರಾಗಿರ್ತಾರೆ. ಈ ನ್ಯಾಯಾಲಯಗಳು ಉಚ್ಚ ನ್ಯಾಯಾಲಯದ ಮೇಲ್ವಿಚಾರಣೆಯಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ. ಇವು ಇಂಪಾರ್ಟೆಂಟ್ ನೋಡಿ. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಡಳಿತದ ದೃಷ್ಟಿಯಿಂದ ಕರ್ನಾಟಕವನ್ನು 4 ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಈ 4 ಯಾವ್ಯಾವು ಅಂತ ಕೇಳಿದಾಗ ಒಂದು ಬೆಂಗಳೂರು ವಿಭಾಗ, ಇನ್ನೊಂದು ಮೈಸೂರು, ಇನ್ನೊಂದು ಕಲಬುರಗಿ, ಇನ್ನೊಂದು ಬೆಳಗಾವಿ. ಈ ರೀತಿಯಾಗಿ 4 ಕಂದಾಯ ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಜನತಾ ನ್ಯಾಯಾಲಯ ಬರುತ್ತೆ. ಲೋಕ್ ಅದಾಲತ್ ಅಂತ ಕರೀತಾರೆ. ಭಾರತದಲ್ಲಿ ನ್ಯಾಯ ವಿತರಣೆಯು ವಿಳಂಬವೂ ಹಾಗೂ ವೆಚ್ಚದಾಯಕವೂ ಆಗಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಮೊಕದ್ದಮೆಗಳನ್ನು ಶೀಘ್ರಗತಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸಲು ಜನತಾ ನ್ಯಾಯಾಲಯಗಳು 1985ರಲ್ಲಿ ಅಸ್ತಿತ್ವಕ್ಕೆ ಬಂದವು ನೋಡಿ. ಜನತಾ ನ್ಯಾಯಾಲಯಗಳು ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಾವೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು 1985ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಜನತಾ ನ್ಯಾಯಾಲಯ ಎದಕ್ಕೆ ಬೇಕು ಅಂತ ಕೇಳಿದಾಗ ಯಾವುದೇ ಒಂದು ತೀರ್ಪಾಗಿರ್ಬೋದು ನ್ಯಾಯ ವಿತರಣೆ ಆಗೋದು ವಿಳಂಬ ಆಗಬಾರ್ದು, ಆಮೇಲೆ ಅದು ವೆಚ್ಚದಾಯಕ ಆಗಬಾರ್ದು ಅಂತ ಗಮನದಲ್ಲಿಟ್ಕೊಂಡು ಮೊಕದ್ದಮೆಗಳನ್ನು ಶೀಘ್ರವಾಗಿಯೇ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸೋ ಸಲುವಾಗಿ ಈ ಜನತಾ ನ್ಯಾಯಾಲಯಗಳು ಅಸ್ತಿತ್ವಕ್ಕೆ ಬರ್ತವೆ. ಇವು ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರು ವ್ಯಕ್ತಿಗಳ ನಡುವಿನ ವಿವಾದಗಳನ್ನು ರಾಜಿ ಸಂಧಾನ ಮಾಡಿಸುವುದು ಅಥವಾ ಇತ್ಯರ್ಥಪಡಿಸುವ ಉದ್ದೇಶವನ್ನು ಹೊಂದಿರ್ತವೆ. ಓಕೆ, ನೆಕ್ಸ್ಟ್ ಸರ್ವೋಚ್ಚ ನ್ಯಾಯಾಲಯದ ಕೆಲವು ನ್ಯಾಯಾಧೀಶರು ಸಾಮಾಜಿಕ ಕಾರ್ಯಕರ್ತರು ಮತ್ತು ಯುವ ಕಾನೂನು ಪದವೀಧರರು ಈ ನ್ಯಾಯಾಲಯಗಳ ಸ್ಥಾಪನೆಯ ರೂವಾರಿಗಳಾಗಿದ್ದಾರೆ. ರಾಜ್ಯ ಉಚ್ಚ ನ್ಯಾಯಾಲಯ ಮತ್ತು ಬೇರೆ ಯಾವುದೇ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಬಾಕಿ ಇರುವ ಮೊಕದ್ದಮೆಗಳನ್ನು ಈ ನ್ಯಾಯಾಲಯದ ಮೂಲಕ ಇತ್ಯರ್ಥಗೊಳಿಸಿಕೊಳ್ಳಬಹುದು. ಓಕೆ, ಜನತಾ ನ್ಯಾಯಾಲಯಗಳು ಈ ಕೆಳಕಂಡ ಕಾರಣದಿಂದ ಬಹಳಷ್ಟು ಜನಪ್ರಿಯವಾಗಿದ್ದಾವೆ. ಯಾವ ಕಾರಣದಿಂದ ಅಂತ ಕೇಳಿದಾಗ ರಾಜಿ ಸಂಧಾನಕ್ಕೆ ಹೆಚ್ಚು ಒತ್ತು ಕೊಡ್ತವೆ. ಹಾಗೆ ಇದು ಶೀಘ್ರವಾಗಿ ಹಾಗೂ ಮಿತವ್ಯಯದ್ದಾಗಿರುತ್ತೆ. ಇತರ ನ್ಯಾಯಾಲಯಗಳ ಕಾರ್ಯದ ಹೊರೆ ಕಡಿಮೆ ಮಾಡುತ್ತೆ. ಈ ಬೇರೆ ನ್ಯಾಯಾಲಯಗಳಿಗೆ ಏನೋ ಹೊರೆ ಆಗಿರ್ತಲ್ಲ ಅವುಗಳನ್ನು ಕಡಿಮೆ ಮಾಡ್ತವೆ. ಈ ನ್ಯಾಯಾಲಯಗಳು ಕೆಲವು ಪ್ರಕರಣಗಳಾದ ವಾಹನ ಅಪಘಾತಗಳು, ಭೂ ಸ್ವಾಧೀನ, ಬ್ಯಾಂಕಿಂಗ್ ಸಂಬಂಧಿಸಿದ ಪ್ರಕರಣ, ವೈವಾಹಿಕ ಹಾಗೂ ಜೀವನಾಂಶ, ಕಾರ್ಮಿಕರ ಸಮಸ್ಯೆಗಳು ಇವೇ ಮೊದಲಾದವುಗಳ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತವೆ. ಈ ನ್ಯಾಯಾಲಯವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ರಚಿತವಾದ ನ್ಯಾಯಾಲಯವಾಗಿದೆ ನೋಡಿ. ಈ ಜನತಾ ನ್ಯಾಯಾಲಯ ಯಾವುದರಿಂದ ರಚಿತವಾಗಿದೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ನ್ಯಾಯಾಲಯನು ಈ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ರಚನೆಯಾಗಿದ್ದಾವೆ. ತುಂಬ ಇಂಪಾರ್ಟೆಂಟ್ ನೋಡಿ. ಇದರಲ್ಲಿ ಇಬ್ಬರು ಸಂಧಾನಕಾರರಿರ್ತಾರೆ. ಓಕೆ, ಇಂತಹ ಲೋಕ್ ಅದಾಲತ್ ನೀಡಿದ ತೀರ್ಪು ಅಂತಿಮವಾಗಿದ್ದು ಇದರ ವಿರುದ್ಧ
ಏನು ಮೇಲ್ಮನವಿಗೆ ಅವಕಾಶ ಇರೋದಿಲ್ಲ. ನೋಡಿ, ಲೋಕ್ ಅದಾಲತ್ ನೀಡಿದ ತೀರ್ಪು ಅಂತಿಮವಾಗಿರುತ್ತೆ. ಅದೇನು ತೀರ್ಪು ನೀಡಿದೆ ಅದು ಸಮಂಜಸವಾಗಿಲ್ಲ ಅಂತ ಬೇರೆ ಕೋರ್ಟ್ಗಳಿಗೆ ಮೇಲ್ಮನವಿ ಮಾಡುವ ಅವಕಾಶ ಇರೋದಿಲ್ಲ. ಈ ತೀರ್ಪಿಗೆ ಎರಡೂ ಕಡೆಯವರು ಬದ್ಧರಾಗಿರಬೇಕಾಗುತ್ತೆ. ಇದು ನೀಡಿದ ತೀರ್ಪು ಸಿವಿಲ್ ನ್ಯಾಯಾಲಯ ನೀಡಿದ ತೀರ್ಪಿನಷ್ಟೇ ಮಾನ್ಯತೆಯನ್ನು ಹೊಂದಿರುತ್ತೆ. ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಲೋಕ್ ಅದಾಲತ್ ನೀಡಿದ ತೀರ್ಪು ಸಿವಿಲ್ ನ್ಯಾಯಾಲಯ ನೀಡಿದ ತೀರ್ಪಿನಷ್ಟೇ ಮಾನ್ಯತೆಯನ್ನು ಹೊಂದಿರುತ್ತೆ ನೋಡಿ. ಓಕೆ, ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದೆ. ಸರ್ವೋಚ್ಚ ನ್ಯಾಯಾಲಯವು ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂತು. ಜನವರಿ 28, 1950 ಅಸ್ತಿತ್ವಕ್ಕೆ ಬರುತ್ತೆ. ಸಂವಿಧಾನದ 32ನೇ ವಿಧಿ ಅಡಿಯಲ್ಲಿ ಹೊರಡಿಸಬಹುದಾದ ವಿಶೇಷ ಆಜ್ಞೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 5 ವಿಶೇಷ ಆಜ್ಞೆಗಳನ್ನು ಹೊರಡಿಸಲಾಗುತ್ತೆ. ಅವುಗಳಿಗೆ ರಿಟರ್ಜ್ ಅಂತ ಕರೀತಾರೆ. ಅಪರಾಧ ನ್ಯಾಯಾಲಯವು ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂತು. ಏಪ್ರಿಲ್ 1, 1974 ಅಸ್ತಿತ್ವಕ್ಕೆ ಬರುತ್ತೆ. ಕಂದಾಯ ನ್ಯಾಯಾಲಯಗಳಲ್ಲಿ ಅತಿ ಕೆಳ ಹಂತದ ನ್ಯಾಯಾಲಯವೆಂದರೆ ತಹಸೀಲ್ದಾರ್ ನ್ಯಾಯಾಲಯ ನೋಡಿ. ಓಕೆ, ಓಕೆ ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಗಳನ್ನು ನೋಡಿ. 6th ರಿಂದನೂ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ. ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ TETಗೆ ಹೆಲ್ಪ್ ಆಗುತ್ತೆ. ಓಕೆ, ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಈ ಕ್ಲಾಸ್ ಕೇಳಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.